ಕರ್ನಾಟಕದಲ್ಲಿ ಒಂದ್ ಕಡೆ ಅನ್ಎಜುಕೇಟೆಡ್ ಸಂಖ್ಯೆ ಜಾಸ್ತಿ ಆಗ್ತಿದೆ, ಅದೇ ಇನ್ನೊಂದ್ ಕಡೆ ಅನ್ಎಂಪ್ಲಾಯ್ಮೆಂಟ್ ರೇಟು ಜಾಸ್ತಿ ಆಗೋಗಿದೆ. ಅನ್ಎಜುಕೇಟ್ಸ್ ಗಳೆಲ್ಲ ಮುತ್ಯಗಳಾದ್ರೆ ಅನ್ಎಂಪ್ಲಾಯ್ಡ್ ಗಳೆಲ್ಲ ಈ ಮುತ್ಯಗಳಿಗೆ ಅನುಯಾಯಿಗಳಾಗ್ತಾವ್ರೆ. ಎ ಇಂದ ಝೆಡ್ ತನಕ ಮುತ್ಯಗಳು ಹುಟ್ಕೊಂಡ್ಬಿಟ್ಟವ್ರೆ ಶಿವ. ಮಲ್ಲಿಕಾರ್ಜುನ್ ಮುತ್ಯ, ರಶೀದ್ ಮುತ್ಯ, ಗಜಾನನ ಮುತ್ಯ, ನಾಗರಾಜ್ ಮುತ್ಯ, ವಿಜಯ್ ಮುತ್ಯ, ತಿಪ್ಪಯ್ಯ ಮುತ್ಯ, ಹನುಮಂತರಾಯ್ ಮುತ್ಯ. ಈ ಮುತ್ಯಗಳ ಸಾಲಲ್ಲ ಅಂತ ಆ ಮೌಲಾಲಿ ಸ್ವಾಮಿ, ಈ ಮೌಲಾಲಿ ಸ್ವಾಮಿ ಅಂತ ಇವ್ರುಗಳಂದಷ್ಟು ಜನ ಹುಟ್ಕೊಂಡ್ಬಿಟ್ಟವ್ರೆ. ಯಾರಾದ್ರೂ ಒಂದು ಕಬ್ಬು ಪೀಸ್ ತಂದ್ಕೊಡ್ರಿ. ಮುತ್ತ ಅಥವಾ ಮುತ್ಯ ಪದದ ಅರ್ಥ ಅಜ್ಜ ಅಥವಾ ವಯಸ್ಸಾದ ವ್ಯಕ್ತಿ ಅಂತ. ಇವ್ರು ನೋಡಿದ್ರೆ ಆಡೋ ಹೈಕ್ಳಿದಂಗಿದ್ದಾರೆ. ಜನ ಇವ್ರನ್ನೆಲ್ಲ ಯಾಕೆ ಮುತ್ಯ ಅಂತ ಕರಿತಾ ಇದ್ದವರು ಅರ್ಥ ಆಗ್ಲಿಲ್ಲಪ್ಪ. ಅಯ್ಯೋ ಏನ್ ಜನಗಳೇನೋ. ಇನ್ನು ಇವ್ರುಗಳು ಒಂದ್ ಕಡೆ ಹಿಂದೂಗಳ ತರ ಹೆಸರಿಟ್ಕೋತಾರೆ. ಉದಾಹರಣೆಗೆ ಇದನ್ನ ನೋಡಿ, ತಿಪ್ಪಯ್ಯ ಮುತ್ಯ ಅಂತೆ. ಇದೇ ವ್ಯಕ್ತಿ ಇನ್ನೊಂದು ಅಕೌಂಟ್ ಮಾಡ್ಕೊಂಡಿದ್ದಾನೆ, ಹಜರತ್ ಮೌಲಾಲಿ ಸ್ವಾಮಿ ಅಂತೆ. ಇದೇನೋ ಬಾಯ ವಿಚಿತ್ರವಾಗಿದೆ. ಇವ್ರ ವಿಡಿಯೋ ಕೆಳಗ್ ಕಮೆಂಟ್ಸ್ ನೋಡಿದ್ರೆ ಮುಸ್ಲಿಂ ಯುವಕರೇ ಇದು ಇಸ್ಲಾಂ ಅಲ್ಲ ಅಂತ ಕಮೆಂಟ್ಸ್ ಹಾಕಿರ್ತಾರೆ. ಇತ್ಲಾಗೆ ಇವ್ರು ಮಾಡೋ ಆಚರಣೆಗಳು ನಮ್ಮ ಹಿಂದೂ ಧರ್ಮ ತರಾನು ಇರಲ್ಲ. ಸೊ ಇವ್ರೇನ್ ಹಿಂದೂ ಸ್ವಾಮಿಗಳು, ಮುಸಲ್ಮಾನ ಮೌಲಾಲಿಗಳು ಅಥವಾ ಎಲ್ಲಾ ಮಿಕ್ಸ್ಡ್ ಮಸಾಲಾ ಮಾಡಿ ಯುವ ದೋಪ್ ಮಾಡ್ಕೊಂಡ್ಬಿಟ್ಟವ್ರು. ಇನ್ನು ಈ ಮುತ್ಯಗಳಲ್ಲಿ ಮೊದಲು ವೈರಲ್ ಆಗಿದ್ದು, ಸೋಷಿಯಲ್ ಮೀಡಿಯಾ ಸದ್ದು ಮಾಡಿದ್ದು, ರೋಲ್ ಆಗಿದ್ದು ಈ ಮಲ್ಲಿಕಾರ್ಜುನ್ ಮುತ್ಯ. ಅಲ್ಲಿವರೆಗೂ ಉತ್ತರ ಕರ್ನಾಟಕದ ಜನಗಳನ್ನ ಬಿಟ್ರೆ ಬೇರೆಯವರಿಗೆ ಈ ಮುತ್ಯಗಳ ಬಗ್ಗೆ ಗೊತ್ತಿರ್ಲಿಲ್ಲ. ಇದಾದ್ಮೇಲೆ ಬರೀ ಕರ್ನಾಟಕಕ್ಕೆ ಗೊತ್ತಿದ್ದ ಮುತ್ಯ ಕಾನ್ಸೆಪ್ಟ್ ಅನ್ನ ಭಾರತದಾದ್ಯಂತ ಪರಿಚಯಿಸಿದ ವ್ಯಕ್ತಿ ಈ ಲಡ್ಡು ಮುತ್ಯ. ಲಡ್ಡು ಮುತ್ಯನ ಅವತಾರ ಈಗಿನ ಈ ಅಪ್ಪನೇ ಅನ್ಸುತ್ತೆ ಮುತ್ಯಗಳಲ್ಲಿ ಅತಿ ಹೆಚ್ಚು ಟ್ರೋಲ್ ಆಗಿದ್ದು, ರೋಸ್ಟ್ ಆಗಿದ್ದು. ಈ ಅಪ್ಪನಿಂದನೇ ಮುತ್ಯಗಳು ಅಂದ್ರೆ ಕಾಮಿಡಿ ಪೀಸ್ಗಳು ಅನ್ನೋ ರೀತಿ ಆಗಿದ್ದು. ಇಷ್ಟೆಲ್ಲ ಆದ್ಮೇಲೆ ಈಗ ಇನ್ಸ್ಟಾಗ್ರಾಮ್ ನಲ್ಲಿ ಹೊಸ ಹೊಸ ಮುತ್ಯಗಳು, ಮೌಲಾಲಿಗಳು ಬಹಳ ಬಹಳ ಸದ್ದು ಮಾಡ್ತಾ ಇದ್ದಾರೆ. ಅಲ್ಲ ನೀನೇ ಎಲ್ಲ ನಿನ್ನನ್ನು ಬಿಟ್ಟರೆ ಯಾವ್ದು ಮೆಂಟಲ್ ಕೇಸ್ಗಳು. ಎಲ್ರು ಮಲ್ಲಿಕಾರ್ಜುನ್ ಮುತ್ಯಗೆ ಟಕ್ಕರ್ ಕೊಡೋಕ್ ನೋಡ್ತಾ ಇದ್ದಾರೆ. ಅದು ನಮ್ಮ ಸಿನಿಮಾದ ಒಳ್ಳೆ ಒಳ್ಳೆ ಹಾಡುಗಳನ್ನ ಏನೋ ಇವರೇ ಕಾಸು ಖರ್ಚು ಮಾಡಿ ಕಂಪೋಸ್ ಮಾಡಿರೋ ತರ ಹಾಕೊಂಡು ಉಜ್ಜ ಆಡ್ತಾವ್ರೆ. ಕಾರಲ್ಲಿ ಸುಮ್ನೆ ಕುತ್ಕೊಂಡು ಹೋಗೋದಕ್ಕೂ, ಬಾಳೆಹಣ್ಣನ್ ದಾನ ಮಾಡೋದಕ್ಕೂ, ತಾತನ್ ಮೇಲೆ ಅಜ್ಜಿ ಹುಳ ಕುತ್ಕೊಂಡ್ರು, ಏನು ಮಾಡ್ದೆ ಸುಮ್ನೆ ಬ್ಯಾಗ್ ತೋರ್ಸ್ಕೊಂಡ್ ನಡ್ಕೊಂಡು ಹೋದ್ರು. ಈ ನನ್ನ ಮಕ್ಕಳು ಒಂದೊಂದಲ್ಲ ಆ ರೆಕಾರ್ಡಿಂಗ್ ಎಲ್ಲಿ ಸಿಗ್ತದೋ ಆ ಭಗವತ್ ಗೊತ್ತು. ಹಿಂಗೆ ಕನ್ನಡದಲ್ಲಿ ಯಾವ್ಯಾವ ಒಳ್ಳೆ ಒಳ್ಳೆ ಸಾಂಗ್ಸ್ ಗಳಿದಾವೋ ಅದನ್ನೆಲ್ಲ ತಕೊಂಡು ಹಾಕೊಂಡು ಏನೋ ಇವರೇ ಹೀರೋಗಳು ಅನ್ನೋ ಲೆವೆಲ್ ಬಿಟ್ಟಿ ಬಿಲ್ಡಪ್ಸ್ ತಗೊಂತಾವ್ರೆ. ನೀನೇ ರಾಮ ಸುತ್ತಮುತ್ತ ಹತ್ತೂರಿಗೆ ಕಣವು ನಿನ್ನ ಓಂಕಾರ ಪುರಿಗೆ ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ ನಾನ್ ಸತ್ತೋದಂಗ ಆಗೋಯ್ತಾ ಇದ್ದೇನೆ. ಅಲ್ಲ, ರಾಶಿ ರಾಶಿ ಕಾರ್ಗಳು, ಬೈಕ್ಗಳು, ರ್ಯಾಲಿ ಅನ್ಕೊಂಡು ಶೋಗಳು ಕೊಡೋ ಬಿಲ್ಡಪ್ಸ್ ಕೊಟ್ಕೊಳ್ಳೋ ಈ ಮುತ್ಯಗಳು ಇವ್ರ ಯೋಗ್ಯತೆಗೆ ತಕ್ಕನಾಗಿ ಕಾಸು ಖರ್ಚು ಮಾಡಿ ಸ್ವಂತ ಹಾಡ್ ಮಾಡಿಸ್ಕೊಳ್ಳೋದಲ್ವೇ. ನಮ್ಮ ಕನ್ನಡ ಸಿನಿಮಾ ಹಾಡುಗಳನ್ನ ಇವ್ರು ಕಿತ್ತೋಗಿರೋ ವಿಡಿಯೋಸ್ ಗಳಿಗೆ ಹಾಕೊಂಡು ಅದಕ್ಕಿರೋ ಘನತೆನ 3 ಕಾಸಿಗೆ ಹರಾಜಾಗ್ತಾವ್ರಲ್ಲ. ಕಾಪಿರೈಟ್ ಸ್ಟ್ರೈಕ್ ನ ಯೂಟ್ಯೂಬ್ ಅಲ್ಲ, ಮೊದ್ಲು ಇನ್ಸ್ಟಾಗ್ರಾಮ್ ನಲ್ಲಿ ತರಬೇಕು ಶಿವ. ಹಂಗೇನಾದ್ರೂ ಆದ್ರೆ ರಾತ್ರಿ ಇವ್ರು ಎಲ್ಲಾರ ಅಕೌಂಟು ಎಗ್ರು ಹೋಗ್ತಾವೆ. ಇನ್ನು ಇವರೆಲ್ಲ ಹೇಳ್ಕೊಳಕ್ಕೆ ಮುತ್ಯಗಳು ದೊಡ್ಡ ಮನುಷ್ಯರು, ಜನಗಳಿಗೆ ಬುದ್ಧಿವಾದ ಹೇಳೋರು, ಉಪದೇಶ ನೀಡೋರು. ಆದ್ರೆ ಇವ್ರುಗಳಿಗೆ ಬೇಸಿಕ್ ಸೆನ್ಸ್ ಕೂಡ ಇಲ್ಲ. ನಮ್ಮ ರಾಜ್ಯದ ಕಾನೂನು ಪಾಲಿಸಬೇಕು ಅನ್ನೋ ಕನಿಷ್ಠ ಪರಿಜ್ಞಾನ ಇಲ್ಲ. ಇವ್ರ ಪಟಾಲಂಗಳು ಹಿಂಗೆ ಹೆಲ್ಮೆಟ್ ಇಲ್ದೆ ಅಡ್ಡಾದಿಡ್ಡಿ ಬೈಕ್ ಓಡಿಸೋದು, ಓವರ್ ಸ್ಪೀಡಿಂಗ್, ಸೀಟ್ ಬೆಲ್ಟ್ ಹಾಕ್ತೆ ಕಾರ್ ಓಡಿಸೋದು, ಕಾರ್ಗಳಿಗೆ ಇಲ್ಲಿಗಲ್ ಬೋರ್ಡ್ಗಳು, ಸೈರನ್ ಗಳು ಹಾಕೊಂಡು ತಿರ್ಗಾಡೋದು. ಇವ್ರಿಷ್ಟೆಲ್ಲಾ ಮಾಡ್ತಿದ್ರು ಉತ್ತರ ಕರ್ನಾಟಕದ ಟ್ರಾಫಿಕ್ ಪೊಲೀಸರು ಉತ್ತರ ದಿಕ್ಕಿಗೆ ತಲೆ ಹಾಕೊಂಡು ನಿದ್ದೆ ಮಾಡ್ತಾ ಇದಾರೋ ಏನಪ್ಪ. ಮಲ್ಲಿಕಾರ್ಜುನ್ ಮುತ್ಯಗೆ ಕಾಂಪಿಟೇಷನ್ ಕೊಡಕ್ಕೆ ಮೊದಲನೇ ಸಾಲಿನಲ್ಲಿರೋದು ಯಾರೋ ನೀನು ಬೂಚಿ ಇದಂಗಿದ್ಯಾ. ಅದಕ್ಕೆ ಓಪನ್ ಚಾಲೆಂಜ್ ನಾ ಕೊಡ್ತೇನ್ರಿ. ಇವತ್ತು ನೀವೇನ್ ಬಂದಿಲ್ಲ, ಚುಟಿಗೆ ಹೊಡೆದ ಓಪನ್ ಚಾಲೆಂಜ್ ಕೊಡ್ತೇನ್ರಿ. 20 ವರ್ಷ ಕಾಲಕ್ರಿ 100% ಮಕ್ಕಳಾತಾರ. ಹೆಣ್ಣಾಲೇಕ ಗಂಡಾಲೇಕ 100% ಮಕ್ಕಳಾದ ನನ್ನ ಗ್ಯಾರಂಟಿ ನನ್ನ ಕಡೆಗೆ ಹತ್ತು. ಅತ್ರೆ ಕಣ್ಣಲ್ಲೇ ನೀರ್ ಬರ್ತಲ್ಲ. ಇನ್ಯಾವ ಮಕ್ಕಳಲ್ಲ ಹೋಗ. ಹೆಣ್ಣಾಲೇಕ ಗಂಡಾಲೇಕ 100% ಮಕ್ಕಳಾದ ನನ್ನ ಗ್ಯಾರಂಟಿ ನನ್ನ ಕಡೆಗೆ ಹತ್ತು. ಮಕ್ಕಳು ನಿನ್ ಕಡಿಗೆ ಯಾಕಣ ಆಗ್ಬೇಕು, ಅವ್ರ ಕಡಿಗೆ ತಾನೇ ಆಗ್ಬೇಕು. ಇಷ್ಟೆಲ್ಲ ಪವಾಡ ಮಾಡೋ ತಾವುಗಳು, ಸ್ಪೆಷಲ್ ಪವರ್ ಇರೋ ನೀವುಗಳು ಹೆಣ್ಣಾಗ್ಲಕ್ಕ ಗಂಡಾಗ್ಲಕ್ಕ ಅಂತ ಅಡ್ಗೋಡೆ ಮೇಲೆ ದೀಪ ಇಟ್ಟು ಮಾತಾಡೋ ಬದಲು ಗಂಡೇ ಆಗುತ್ತೆ ಹೆಣ್ಣೆ ಆಗುತ್ತೆ ಅಂತ ಹೇಳ್ಬೋದಲ್ವೇ. ಏನು ಉತ್ತರ ಕೊಡ್ತೀಯ ಇದಕ್ಕೆ ಹೇಳು ಒಂಚೂರು. ಅಟ್ ಗ್ಯಾರಂಟಿ ನನ್ನ ಕಡೆಗೆ ಅದು ಏನೇ ಇರ್ಲಕ್ಕ. ಅದು ಡಾಕ್ಟರ್ ಇವತ್ತು ಆಗಲ್ಲ ತನ್ಲಕ
ಐದ್ ತರದ ಹಣ್ಣು ಹಂಪಲ ಹಾಕ್ತೀನಿ, ಏನ್ ಕೊಡ್ಬೇಕು ನಾ ಕೊಡ್ತೀನಿ. ಹಣ್ಣು ಹಂಪಲ ಹಾಕ್ತೀನಿ, ಏನ್ ಕೊಡ್ಬೇಕು ನಾ ಕೊಡ್ತೀನಿ. ಅಣ್ಣ ಹಣ್ಣು ಹಂಪ್ಲ ಕೊಡ್ತೀನಿ ಅಂತಿಲ್ಲ, ಹಣ್ಣು ಹಂಪ್ಲ ಹಾಕ್ತೀನಿ ಅಂತ ಅವನೇ. ಎಲ್ಲಿಗೆ ಹಾಕ್ತಾನೋ ಕಾಣೆ. ಅಣ್ಣ ಬಂದವ್ರಿಗೆಲ್ಲ ಒಂದು ಬಾಳೆಹಣ್ಣು 2 ನಿಂಬೆಹಣ್ಣು ಕೊಟ್ಟಾಗ್ಲೇ ಡೌಟ್ ಆಯ್ತು. ಈಗ ಅಣ್ಣನ ಮಾತು ಕೇಳಿ ಕನ್ಫರ್ಮ್ ಆಯ್ತು ಶಿವ. ಮಕ್ಕಳಾಗುತ್ತಾ ಸ್ವಾಮಿ? ಡಾಕ್ಟರ್ಗಳೇ ಆಗೋಲ್ಲ ಅಂದಿದ್ದು ಕೇಸ್ನ ಅಣ್ಣವರು ಸಾಲ್ವ್ ಮಾಡ್ಬಿಡ್ತಾರಂತೆ. ಅಲ್ಲಿಗೆ ವಿಜ್ಞಾನಿಗಳು ಅಣ್ಣನ ಮುಂದೆ ಅಜ್ಞಾನಿಗಳಾಗೋದ್ರು. ಹಣ್ಣು ಹಂಪಲ ಹಾಕ್ತೀನಿ, ಏನ್ ಕೊಡ್ಬೇಕು ನಾ ಕೊಡ್ತೀನಿ. ಅದ್ರ ಮೇಲೆ 1,001% ಆಗ್ಬೇಕು, ಅದು ನನ್ನ ಗ್ಯಾರಂಟಿ. ಸಾಕ್ರೆ. ಮನುಷ್ಯನಿಗೆ ಆತ್ಮವಿಶ್ವಾಸ ಇರಬೇಕು, ಪ್ರೇತಾತ್ಮ ವಿಶ್ವಾಸ ಇರಬಾರ್ದು. ಪುಂಗು ಅಂದ್ರೆ ಪುಟಿನ್ ನಮ್ ಪಕ್ಕದ ಮನೇಲೆ ಇದ್ದ ಅನ್ನಂತೆ. ಹಂಗಾಯ್ತು ಇವನ್ ಕತೆ. ಪರ್ಸೆಂಟ್ ಅಲ್ಲಿರೋ ಮ್ಯಾಕ್ಸಿಮಮ್ ನಂಬರ್ 100. ಅಣ್ಣ ನೋಡಿದ್ರೆ 1,001% ಅಂತವನೇ. 1,001% ಆಗ್ಬೇಕು. 1,001 ನಿಮ್ಮ ಅಪ್ಪಂದು ಸೇರ್ಸಿ. 1,001 ಅನ್ನೋದು ಪರ್ಸೆಂಟ್ ಅಲ್ಲ, ಅಣ್ಣನ್ ದಕ್ಷಿಣೆ ಕಾಸು ಅನ್ಸುತ್ತೆ. ಒಟ್ನಲ್ಲಿ ಮಕ್ಕಳಾಗದೆ ಇದ್ದವ್ರು IUI, IVF ಟ್ರೀಟ್ಮೆಂಟ್ಸ್ಗೆಲ್ಲ ಹೋಗೋದೇ ಬೇಡ ಶಿವ. ಸೀದಾ ಅಣ್ಣನ ಹತ್ರ ಹೋದ್ರೆ ಸಾಕು, ಮಗು ಮಾಡಿ ಕೈ ಕೊಟ್ಬಿಡ್ತಾರೆ. ಐ ಮೀನ್ ಮಗು ಆಗೋಕ್ ಸಹಾಯ ಮಾಡ್ತಾರೆ ಅಂದೆ. ಅಯ್ಯೋ ಅಂದ್ರೆ ಸ್ವಾಮಿಗಳು ಮಂತ್ರ ಹೊಡಿತಾರೆ, ಹೆಂಗಸರು ಗರ್ಭಿಣಿಯರಾಗೋಯ್ತಾರೆ ಅಂದೆ. ಮಕ್ಕಳ ಬೇಡಿದರ ಮಕ್ಕಳನ್ನ ಕೊಟ್ಟಾರ. ಅಲ್ಲಲ್ಲ ಅಣ್ಣನ ಮುಖದಲ್ಲ ಸಂತೋಷ, ನಾಚಿಕೆ ನೋಡ್ರಪ್ಪ. ನಂದೇ ಮಗ ಅಂತ ಹೆಂಗ್ ಖುಷಿ ಪಡ್ತಾವ್ರೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ನನ್ಗೆ ಈಗ ಅರ್ಥ ಆಯ್ತು ಶಿವ, ಇವ್ರ ಜೊತೆಲಿರೋರೆಲ್ಲ ಮುತ್ಯಗಳನ್ನ ಯಾಕೆ ಅಪ್ಪಾಜಿ ಅಪ್ಪಾಜಿ ಅಂತ ಕರೀತಾರೆ ಅಂತ ಅರ್ಥ ಆಯ್ತು ಅನ್ಸುತ್ತೆ. ಬಂದೆ 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 ಬಂದೆ. ಪಾಪ ಈ ಮುತ್ಯ ನೋಡ್ರಿ, ಮಕ್ಕಳು ಕೊಟ್ಟು ಕೊಟ್ಟು ಎಷ್ಟು ವೀಕ್ ಆಗೋಗಿದ್ದಾನೆ. ಅವನ್ ಕಾರ್ಡೋರ್ನ ಅವನೇ ಓಪನ್ ಮಾಡ್ಕೊಳಕ್ ಆಗ್ತಾ ಇಲ್ಲ, ಇನ್ನೊಬ್ಬ ಬಂದ್ ತೆಗಿತಾವನೆ. ಇನ್ನು ಕಾರ್ಡೋರ್ ತೆಗೆದ್ರು ಇಳಿಯೋಕ್ ಎಷ್ಟು ಕಷ್ಟ ಬೀಳ್ತಾವನೆ. ಈ ದೇಹದಿಂದ ದೂರನಾದೆ ಏಕೆ ಆತ್ಮನೇ. ಅಣ್ಣ ಬೇರೆಯವ್ರಿಗೆ ದಾನ ಮಾಡಿರೋ ಪಚ್ಚಬಾಳೆ ಹಣ್ಣ ತಾನೇ ತಿಂದಿದ್ರೆ ಇಷ್ಟೊತ್ತಿಗೆ ಒಂದ್ ಸ್ವಲ್ಪ ದಷ್ಟ ಪುಷ್ಟವಾಗಿರ್ಬೋದಿತ್ತು. ತನ್ ಕಾರ್ಡೋರ್ನ ತಾನೇ ಓಪನ್ ಮಾಡ್ಕೊಳ್ಳೋಷ್ಟು ತೋಳಲ್ ಬಲ ಬಂದಿರ್ತಿತ್ತು. ಇದು ತೊಲೆ ಹಾಕೊಂಡ್ರಲ್ಲೇ, ತೊಲೆ ತೊಲೆ. ಜಕನೂರ ಊರಿನ ಆರಾಧ್ಯ ದೈವ ಗಜಾನಂದ ಅಪ್ಪ ಮೆರಸತಾನ. ಇನ್ನು ಈ ಮನುಷ್ಯ ಗಜಾನನ ಅಪ್ಪಾಜಿ ಅಂತೆ. ಯಶ್ ಅವ್ರ ಡೈಲಾಗ್ ನ ತುಂಬಾ ಸೀರಿಯಸ್ ಆಗಿ ತಗೊಂಡ್ಬಿಟ್ಟವನೆ. ಅಂಟಮ್ಮ ಇಲ್ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನಮಗ್ ನಾವೇ ಹೀರೋ ಆಗ್ಬೇಕು. ಅಂಟಮ್ಮ ಇಲ್ಲಿ ಯಾರು ಮುತ್ಯಗಳಾಗಲ್ಲ, ನಮಗ್ ನಾವೇ ಮುತ್ಯಗಳಾಗ್ಬೇಕು ಅಂತ ತನಗ್ ತಾನೇ ಬಿಲ್ಡಪ್ಸ್ ಕೊಟ್ಕೋತಾ ಇದ್ದಾನೆ. ಗಜಾನಂದ ಅಪ್ಪಾಜಿ ಹೊಸ ಮಠ ಜಕ್ನೂರು. ವಿಷಯ ಏನಂದ್ರೆ ಬಹಳ ಆತ್ಮೀಯ, ಬಾಳು ಬೆಳಗುಂದಿ ಅಂತಂದ ಈಗಾಗಲೇ ನೋಡ್ತಾ ಇದ್ರಿ ನೀವು. ಈಗ ಅಲ್ಲಿ ಎಲ್ಲಿ ಹೋಗಿದಾರೆ ನಿಮ್ಗೆ ಗೊತ್ತೈತಿ, ಅದು ಎಲ್ಲಿ ಹೋಗ್ಯಾರ ನಾ ಹೇಳಂಗಿಲ್ಲ. ಅದನ್ನ ಮಾಡಿದ್ಮೇಲೆ ನಾನು ಓಪನ್ ಆಗಿ ವಿಡಿಯೋ ಹಾಕ್ತೀನಿ, ಎತ್ತರ ಮಟ್ಟಿಗೆ ಬೆಳೆಸಿ ತೋರಿಸ್ತೀನಿ. ಹೊಳ್ಳಿ ಮತ್ತೆ ವಿನ್ ಆದ್ಮೇಲೆ ವಿಡಿಯೋನು ಮಾಡಿ ಹಾಕ್ತಾನ ಅವ್ನು ಕರ್ಕೊಂಡು. ಅಲ್ಲೋ ಎಣ್ಣ, ಗೆದ್ದೆತ್ತಿನ ಬಾಲ ಹಿಡಿಯೋದು ನೀನ್ ನೋಡ್ ಕಲಿಬೇಕು. ಆ ಹುಡುಗ ತನ್ನ ಸ್ವಂತ ಟ್ಯಾಲೆಂಟ್ ಇಂದ ಹಾಡ್ಕೊಂಡು ಹಾಡ್ಗಳು ಮಾಡ್ಕೊಂಡು ಇಲ್ಲಿ ತನಕ ಬೆಳ್ದಿದ್ದಾನೆ. ಈಗ ಕೊನೆಲ್ ಬಂದು ಕಡ್ಡಿ ಅಳ್ಳಾಡಿಸ್ಬಿಟ್ಟು ನಾನ್ ಬೆಳೆಸ್ತೀನಿ ಅಂತ ಬಿಲ್ಡಪ್ಸ್ ತಗೋತಾ ಇದ್ದೀಯಲ್ಲ. ಆಲ್ರೆಡಿ ನಿನ್ನಂಗೆ ಮಲ್ಲಿಕಾರ್ಜುನ್ ಮುತ್ಯಾನು ಆ ಬಾಬುರಾವ್ ಚಿಂಚನ್ಸೂರ್ ಅವ್ರನ್ನ ಗೆಲ್ಲಿಸ್ಬಿಡ್ತೀನಿ ಅಂತ ಹೇಳಿ ನಗೆ ಪಾಟ್ಲಿ ಗೀಡಾಗಿದ್ದ. ಈಗ ನೀನೊಬ್ಬ ಬಾಕಿ ಇದೀಯಾ ನೋಡಪ್ಪ. ಇನ್ನು ಈ ಮನುಷ್ಯ ಒಳ್ಳೆ ಸಿನಿಮಾ ನೋಡ್ಕೊಂಡ್ ಬಂದಿರೋ ಪ್ರೇಕ್ಷಕರನ್ನ ರಿವ್ಯೂ ಕೇಳ್ತಾರಲ್ಲ, ಹಂಗೆ ಇವನ್ ಮಠಕ್ ಬಂದವ್ರನ್ನೆಲ್ಲ ಮೈಕ್ ಹಿಡ್ದು ರಿವ್ಯೂ ತಗತವನೆ. ಅಂದ್ರೆ ಮೊದ್ಲಕ್ಕೆ ಯಾರ ನಿಮ್ ಮಗ ಕುಸ್ತಿ ಆಡಲು ಹೋಗಿ ಅಂದು ಗೆದ್ಕೊಂಡ್ ಬಂದಿದಿಲ್ರಿ. ಈಗ ನೀವು ಮಗ ಇಲ್ಲಿ ಜಕ್ನೂರ್ ಅಪ್ಪಾಜಿ ಆಶೀರ್ವಾದ ಪಡೆ ಅಂತಲೇ 2 ಕುಸ್ತಿ ಗೆದ್ದಾರ್ರಿ. ಅಂದ್ರೆ ನಿಮ್ಗೆ ಅಪ್ಪಾಜಿಯಿಂದ ಒಟ್ಟು ಎಲ್ಲ ಒಳ್ಳೇದಾಗೈತ್ರಿ. ಅಂದ್ರ ದವಾಖಾನಿದ ರೊಕ್ಕದ ಮನಿ ಪ್ರಾಬ್ಲಮ್ ಇತ್ತನ, ಅಪ್ಪಾಜಿ ಕಡೆ ಬರಂತ್ಲಿ ಎಲ್ಲ ಸಾಲ್ವ್ ಆಗೈತನ. ಅಂದ್ರ ಅಪ್ಪಾಜಿಯಿಂದ ನಿಮ್ಗೆ ಎಲ್ಲ ಒಳ್ಳೇದಾಗೈತ್ಲನ. ಆಯ್ತವನ ಲೋ, ಹಿಂಗೆ ನೀವೇ ಪ್ರಶ್ನೆ ಕೇಳಿ ನೀವೇ ಉತ್ತರ ಕೊಟ್ಕೊಳ್ಳೋ ಬದ್ಲು ಅತ್ಲಾಗ ನವಾಜ್ನಾದ್ರೂ ಕರ್ಸಿ ರಿವ್ಯೂ ತಗೊಳ್ರ. ಅಣ್ಣ ಕಾಡಲ್ಲಿರುತ್ತೆ ಚಿಂಪಾಂಜಿ, ಇವನ್ ಕಾಸು ಕೊಟ್ಟು ಕರ್ಸ್ಕೊಂತವನೆ ಅಪ್ಪಾಜಿ. ಅಣ್ಣ ಗಜಾನನ ಮಾಡ್ಕೋತಾವನೆ ಸೆಲ್ಫ್ ಪ್ರಮೋಷನ್. ಇವನ್ ಪ್ರಮೋಷನ್ ನೋಡಿದ್ರೆ ಪಕ್ಕ ಆಗುತ್ತೆ ಲೂಸ್ ಮೋಷನ್. ನೀರಿನಿಂದ ದೀಪವ ಹಚ್ಚಿ ಪವಾಡ ತೋರ್ಯಾರ. ಈ ಅಣ್ಣ ನೀರಿಂದ ದೀಪ ಹಚ್ಚುತ್ತಾನಂತೆ. ನೀರ್ ಹಾಕೋಕ್ ಮುಂಚೆ ದೀಪದಲ್ಲಿ ತುಂಬದಲ್ಲ ಅದೇನದು, ಆಲ್ರೆಡಿ ಎಣ್ಣೆ ತುಂಬಿರೋ ದೀಪಕ್ಕೆ ನಾಯಿಗ್ ನೆಕ್ ನೀರು ಅಂದಂಗ್ ಚೂರ್ ನೀರ್ ಚಿಮುಕಿಸ್ತಾ ಅವನೇ. ಆ ನೀರು ತಳಕ್ ಹೋಗಿ ಕೂತ್ಕೊಳ್ಳುತ್ತೆ. ಸೊ ಎಣ್ಣೆ ಮೇಲಿರುತ್ತೆ, ಬತ್ತಿಗೆ ಮೇಲಿರೋ ಎಣ್ಣೆ ತಾಕಿದ್ರೆ ದೀಪ ಉರಿದೆ ಇನ್ನೇನಾಗುತ್ತೆ. ಅದು ಬೇಡ ಶಿವ. ಅಲ್ಲಿ ಕುಂತಿರೋ ಮಂಕಳಿಗೆ ಲಿಕ್ವಿಡ್ ಪ್ಯಾರಾಫಿನ್ ಬಗ್ಗೆ ಗೊತ್ತಿದ್ಯೋ ಇಲ್ವೋ? ಪ್ಯಾರಾಫಿನ್ ಆಯಿಲ್ ನೋಡಕ್ಕೆ ಸೇಮ್ ನೀರಿದ್ದಂಗೆ ಇರುತ್ತೆ. ಈ ಆಯಿಲ್ ನ ದೀಪ ಹಚ್ಚೋಕು ಬಳಸಬಹುದು. ಆ ವಾಟರ್ ಬಾಟ್ಲ್ ಅಲ್ಲಿ ಪ್ಯಾರಾಫಿನ್ ಆಯಿಲ್ ತುಂಬಿಸ್ಕೊಂಡು ನೀರು ಅಂತ ಡೌ ಮಾಡ್ತಿಲ್ಲ ಅಂತ ಏನ್ ಗ್ಯಾರಂಟಿ?
ಇವನ್ ಯಾರೋ ಇನ್ನೊಬ್ಬ ಕಾಸಿಂ ಸಾಹೇಬ ಅಂತೆ. ಈ ಮನುಷ್ಯನು ನೀರಿಂದ ದೀಪ ಹಚ್ಚಿ ಪವಾಡ ಮಾಡ್ತಾನಂತೆ. ಬಂದ ಭಕ್ತರಿಗೆ ಬಾಡದಂತಹೂ ಹಣ್ಣನ್ನು ನೀಡಿದವರ ಅಣ್ಣ ಇನ್ನೂ ಒಂದ್ ಹೆಜ್ಜೆ ಮುಂದೆ ಹೋಗಿ ಜನಕ್ ಡೌಟ್ ಬರಬಾರ್ದು ಅಂತ ಅದನ್ನ ಕುಡಿಯೋ ತರ ಮಾಡ್ತಾನೆ. ಚೊಂಬನ ಸರಿಯಾಗಿ ಮೇಲಕ್ಕೆತ್ತುವಾಗ ವಿಡಿಯೋನ ಎಂಡ್ ಮಾಡಿದಾನೆ. ಛತ್ರಿ ನನ್ ಮಗ ಕಣ್ಣ. ಒಂದು ಪಕ್ಷ ಇವನು ಅದನ್ನ ಕುಡ್ದೇ ಬಿಟ್ಟ ಅಂತ ಇಟ್ಕೊಳ್ಳ. ಸ್ವಲ್ಪ ಪ್ರಮಾಣದ ಮಿನರಲ್ ಆಯಿಲ್ ಬಾಡಿ ಒಳಿಕ್ ಹೋದ್ರೆ ಏನು ಆಗಕ್ಕಿಲ್ಲ ಶಿವ. ಏನು ಆಗಲ್ಲ ಅಂತ ನಿನ್ಗೇನ್ ಗೊತ್ತು ಅನ್ಕೋತಿದ್ದೀರಾ? ಕಳೆದ ವರ್ಷ ರಾಜಸ್ಥಾನಲ್ಲಿ 18,000 ಲೀಟರ್ ನಷ್ಟು ನಕಲಿ ಅಡುಗೆ ಎಣ್ಣೆನ ಆರೋಗ್ಯ ಇಲಾಖೆಯವರು ಸೀಸ್ ಮಾಡಿದ್ದಾರೆ. ಆ ಅಡುಗೆ ಎಣ್ಣೆಲಿ ಮಿಕ್ಸ್ ಮಾಡಿದ ಆಯಿಲ್ ಯಾವುದು? ಇದೇ ಮಿನರಲ್ ಆಯಿಲ್. ಇನ್ನು ಹಲವಾರು ಕಡೆ ಇದೇ ರೀತಿ ಅಡುಗೆ ಎಣ್ಣೆಲಿ ಮಿನರಲ್ ಆಯಿಲ್ ಮಿಕ್ಸ್ ಮಾಡಿ ಸಿಕ್ ಬಿದ್ದಿದ್ದಾರೆ. ಇದ್ರ ಬಗ್ಗೆ ವಿಜಯಲಕ್ಷ್ಮಿ ಶಿಬ್ರೂರ್ ಮೇಡಮ್ ಸುದೀರ್ಘವಾಗಿ ಒಂದು ವಿಡಿಯೋ ಮಾಡಿದ್ದಾರೆ. ಸಾಧ್ಯ ಆದ್ರೆ ಈ ವಿಡಿಯೋ ಆದ್ಮೇಲೆ ದಯವಿಟ್ಟು ಆ ವಿಡಿಯೋನು ಸ್ವಲ್ಪ ನೋಡ್ರಪ್ಪ. ಇನ್ನು ಅದು ಮಿನರಲ್ ಆಯಿಲ್ ಅಲ್ವೇ ಅಲ್ಲ, ವಾಟರ್ ಅಂತಾನೆ ಹೇಳ್ದ ಅಂತ ಇಟ್ಕೊಳ್ಳೋಣ. ಆ ದೀಪನ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ. ಆ ದೀಪ ದೀಪಿಕಾ ಪಡ್ಕೊಣೆ ತರ ತೆಳ್ಳುಗಿಲ್ಲ, ದೀಪ ಕಲಾಲ್ ತರ ಗುಂಡ್ಗುಂಡುಕಿದೆ. ಸೊ ದೀಪದ ತಳಭಾಗ ಒಳಭಾಗದಲ್ಲಿ ಎಣ್ಣೆ ಇರಬಹುದು, ಆ ಬತ್ತಿ ಕೆಳಗಿರೋ ಎಣ್ಣೆಯಿಂದ ಉರಿತಾ ಇರಬಹುದು. ನೀನ್ ಹೇಳೋದು ಒಂದ್ ರೀತಿ ಸರಿಯಾಗಿ ಐತಿ. ಅಣ್ಣ ದೀಪಕ್ಕೆ ಹನಿ ನೀರಾವರಿ ಮಾಡಿ ಜನಗಳಿಂದ ಮನಿ ನೀರಾವರಿ ಮಾಡಿಸ್ಕೊಳ್ಳೋ ಸ್ಕೀಮ್ ಹಾಕಿದ್ದಾನೆ. ನೀವು ಬಹಳ ಬುದ್ಧಿವಂತರು. ಇವರಿಬ್ರು ನೀರಲ್ಲಿ ದೀಪ ಉರಿಸ್ತೀನಿ ಅಂದ್ರೆ ಈ ರಶೀದ್ ಮುತ್ಯ 3 ಹೆಜ್ಜೆ ಮುಂದೆ ಹೋಗಿ ನಾನು ನೀರಲ್ಲಿ ಬೈಕ್ನೇ ಓಡಿಸ್ತೀನಿ, ಪವಾಡ ಮಾಡ್ತೀನಿ ಅಂತ ಶೋಗಳು ಕೊಡ್ತಾವನೆ. ದೀಪದ ಕತೆ ಓಕೆ, ಇದೆಂಗ್ ಸಾಧ್ಯ ಅನ್ಕೋತಾ ಇದ್ದೀರಾ? ಜೆಟ್ ಫ್ಯೂಯಲ್, ಏವಿಯೇಷನ್ ಫ್ಯೂಲ್ ಅಥವಾ ವೈಟ್ ಪೆಟ್ರೋಲ್ ಅಂತ ಕೇಳಿದೀರಾ? ಈ ವೈಟ್ ಪೆಟ್ರೋಲ್ ಅನ್ನ ತಮ್ಮ ಬೈಕಿಗೆ ಹಾಕೊಂಡು ಓಡಿಸಿ ತುಂಬಾ ಜನ ಎಕ್ಸ್ಪೆರಿಮೆಂಟ್ ಮಾಡಿರೋ ವಿಡಿಯೋಗಳನ್ನ ಯೂಟ್ಯೂಬ್ ಅಲ್ಲಿ ಆಲ್ರೆಡಿ ಹಾಕಿದ್ದಾರೆ. ವೈಟ್ ಪೆಟ್ರೋಲ್ ನಲ್ಲಿ ಬೈಕು, ಕಾರು ಎಲ್ಲ ಓಡುತ್ತವೆ, ಆದ್ರೆ ದೀರ್ಘಕಾಲದಲ್ಲಿ ಬಳಕೆ ಮಾಡಿದ್ರೆ ಇಂಜಿನ್ ಮೇಲೆ ಎಫೆಕ್ಟ್ ಆಗುತ್ತೆ. ಇವರೆಲ್ಲ ಅದನ್ನ ಸುಮ್ನೆ ಒಂದು ವಿಡಿಯೋಗೋಸ್ಕರ ಪೋಸ್ಟ್ ಕೊಡಕ್ ಬಳಸಿರ್ತಾರೆ. ಆಮೇಲೆ ಹೋಗಿ ಬೈಕ್ ಸರ್ವಿಸ್ ಮಾಡಿಸ್ಕೊಂಡ್ರೆ ಆಗೋಯ್ತಲ್ಲ. ಏನ್ ಚಾಲು ಕಿದ್ಯೋ ಮಗನ. ಈ ತರ ಮಿನರಲ್ ಆಯಿಲ್, ಜೆಟ್ ಫ್ಯೂಲ್ ಇಟ್ಕೊಂಡು ಜನಗಳನ್ನ ಬಕ್ರಾ ಮಾಡ್ತಿರೋ ಇವ್ರಿಗೆಲ್ಲ ಅದೇ ಜೆಟ್ ಫ್ಯೂಲ್ ನ ಕುಡಿಸಿ ಅಂಡಿಗ್ ಬತ್ತಿ ಹಚ್ಚಿ ಬೆಂಕಿ ಹಚ್ಚಿ ಆಕಾಶಕ್ಕೆ ಉಡಾವಣೆ ಮಾಡ್ಬಿಡ್ಬೇಕು. ಟಾಟಾ.